ಆ ಶಿವನಿಗೆ ಅವಮಾನ ಆಗಿದ್ದಕ್ಕೆ ದಾಕ್ಷಾಯಿಣಿ ಬೆಂಕಿಗೆ ಆಹುತಿಯಾದ್ಲು. ಇದು ಈ ಮಣ್ಣಿನ ಸಂಸ್ಕಾರ ಕಣಪ್ಪ. ಯಾವುದೇ ಹೆಣ್ಣಾದರೂ ತನಗೆ ಅವಮಾನ ಆದರೆ ಸಹಿಸ್ಕೊಳ್ತಾಳೆ, ಆದರೆ ತನ್ನ ಗಂಡನಿಗೆ ಅವಮಾನ ಆದರೆ ಸಹಿಸ್ಕೊಳ್ಳಲ್ಲಪ್ಪ. ಲಲಿತಾ ಹಾಗೆ ಮಾಡಿದ್ದು ನಂದಿನಿ ಮನಸ್ಸಲ್ಲಿ ದೊಡ್ಡ ಗಾಯ ಮಾಡಿಬಿಟ್ಟಿದೆ. ಅದೆಲ್ಲ ತಿಳಿಯಾಗುತ್ತೆ, ಸರಿಯಾಗುತ್ತೆ. ಅದನ್ನ ನಾನು ಕಣ್ಣು ತುಂಬ ನೋಡ್ತೀನಿ. ತುಂಬ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಯಜಮಾನ್ರೆ. ನೀವು ಈಗ ರೆಸ್ಟ್ ಮಾಡಿ. ನೀವು ಹೇಳಿದಾಗೆ ಎಲ್ಲ ಸರಿ ಹೋಗುತ್ತೆ. ಆ ದಿನ ನೀವು ನೋಡ್ತೀರ. ಈಗ ರೆಸ್ಟ್ ಮಾಡಿ, ನಾನು ಮತ್ತೆ ಬರ್ತೀನಿ. ಹಾಂ, ದೇವ್ರೆ, ಆದಷ್ಟು ಈ ಮನಸ್ತಾಪಗಳನ್ನ ದೂರ ಮಾಡು. ಈ ಮನೆ ಮಗಳು ಮತ್ತೆ ಮನೆಗೆ ಬಂದು ತನ್ನ ಮಕ್ಕಳು ಗಂಡನ ಜೊತೆಗೆ ಸುಖವಾಗಿ ಕಾಲ ಕಳೆಯೋ ಹಾಗೆ ಮಾಡಪ್ಪ. ನನ್ನ ಆಸೆನ ಈಡೇರಿಸಪ್ಪ, ನನ್ನ ಆಸೆನ ಈಡೇರಿಸು. ಯಜಮಾನ್ರೆ, ದೇವ್ರಿಗೆ ಕಿವಿ ಇದೆಯೇ ಅನ್ಕೊಂಡಿದ್ದೀರಾ, ಅಥವಾ ದೇವ್ರಿಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ನೀವು ಹೇಳ್ತಿರೋದೆಲ್ಲ ಕೇಳಿಸ್ಕೊತಿದ್ದಾನೆ ಅಂತ ಅನ್ಕೊಂಡಿದ್ದೀರಾ? ವಿಜಯ, ನೀನು ಬಂದಿದೀಯಾ? ಬರೋದಕ್ಕೆ ನಾನು ಎಲ್ಲಿ ಹೋಗಿದ್ದೆ ಯಜಮಾನ್ರೆ? ಎಲ್ಲೇ ಹೋದ್ರೂ ಈ ಸಾಲಿಗ್ರಾಮ ಅನ್ನೋ ಹೆಸರು ನನ್ನ ತಲೆಯಲ್ಲಿ ಕುರಿತಾನೇ ಇರುತ್ತೆ. ಅಲ್ಲ ಯಜಮಾನ್ರೆ, ನಾನು ಈ ಮನೆಗೋಸ್ಕರ ಎಷ್ಟು ಸೇವೆ ಮಾಡಿದ್ದೀನಿ, ಆದರೆ ಅದ್ರ ಪ್ರತಿಫಲ ಸಿಕ್ಕಿದ್ದು ನನ್ನ ತಮ್ಮನಿಗೆ. ಒಂದು ಹೆಣ್ಣು ಒಂದು ಮನೆ ನಿಭಾಯಿಸ್ತಾಳೆ ಅಂದರೆ ಒಂದು ಊರನ್ನ ನಿಭಾಯಿಸೋಕ್ಕಾಗಲ್ವಾ? ಒಂದು ಊರು ನಿಭಾಯಿಸ್ತಾಳೆ ಅಂದರೆ 10 ಹಳ್ಳಿ ನಿಭಾಯಿಸಲ್ವಾ? 10 ಹಳ್ಳಿನೇ ನಿಭಾಯಿಸ್ತಾಳೆ ಅಂದರೆ ದೇಶ ನಿಭಾಯಿಸಲ್ವಾ? ನಿಯತ್ತು, ನ್ಯಾಯ, ಒಳ್ಳೆತನಕ್ಕೆ ಬೆಲೆ ಕೊಡೋ ಬದಲು ನೀವು ಬುದ್ಧಿವಂತಿಕೆಗೆ ಬೆಲೆ ಕೊಡಬೇಕಿತ್ತು. ಬುದ್ಧಿವಂತಿಕೆಗೆ. ಏನು ಹೇಳ್ತಿದ್ಯಾ ವಿಜಯ ನೀನು? ಯಜಮಾನ್ರೆ, ನನ್ನ ಮಾತು ನಿಮಗೆ ಕೇಳಿಸ್ತಿದ್ಯಾ? ಏನ್ ಮಾಡೋದು ಯಜಮಾನ್ರೆ, ನನ್ನ ಮಾತು ನಿಮಗೆ ಕೇಳಿಸ್ತಿದೆ ಹೊರತು ನೀವು ಹೇಳಿದ್ದೆಲ್ಲ ದೇವ್ರಿಗೆ ಕೇಳಿಸ್ತಿಲ್ವಲ್ಲ. ನನ್ನ ಆಸೆ ಕೈಗೂಡ್ಲಿಲ್ಲ ಅಂದಮೇಲೆ ಅಜ್ಜಿ, ನಮ್ಮ ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಪ್ಲೀಸ್ ಹೇಳಿ ಅಜ್ಜಿ. ಸಾಲಿಗ್ರಾಮ ನಮ್ಮ ಅಮ್ಮನೂರು. ಸಾಲಿಗ್ರಾಮದಲ್ಲಿ ನಮ್ಮ ಅಜ್ಜಿ ಇರ್ತಾರೆ ಅಂತ ಗೊತ್ತಾದಾಗಲಿಂದ ನಾನು ಇಲ್ಲಿಗೆ ಬರಕ್ಕೆ ಚಡ್ಪಡಿಸ್ತಾ ಇದ್ದೀನಿ. ಸಾಲಿಗ್ರಾಮಕ್ಕೆ ಯಾವಾಗ ಬರ್ತೀನಿ, ನಮ್ಮ ಅಮ್ಮನ ಬಗ್ಗೆ ಯಾವಾಗ ತಿಳ್ಕೊತೀನಿ ಅಂತ ಒತ್ತಾಡ್ತಿದ್ದೆ. ಪ್ಲೀಸ್ ಅಜ್ಜಿ ಹೇಳಿ, ನಮ್ಮ ಅಮ್ಮನ ಬಗ್ಗೆ ಏನಾದರೂ ಹೇಳಿ ಅಜ್ಜಿ, ಪ್ಲೀಸ್. ನಿಮ್ಮಮ್ಮ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗಿದ್ಲು. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಬಂದಿದ್ದು ಒಳ್ಳೆಯದೇ ಆಯ್ತು. ನಿಮ್ಮಮ್ಮ ನಿಮ್ಮಪ್ಪನ ಶ್ರಾವಣಿ, ಶ್ರಾವಣಿ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಬರ್ತೀಯಮ್ಮ? ಅಮ್ಮ ಅವರೇ, ಶ್ರಾವಣಿನ ಕರ್ಕೊಂಡು ಹೋಗು. ಶ್ರಾವಣಿ, ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಮ್ಮ. ಶ್ರಾವಣಿ,
ಉತ್ಸವ ನಿನ್ನಿಂದಾನೇ ಆಗಬೇಕು. ಬಾ, ದೇವ್ರ ದೀಪ ಹಚ್ಚು. ಅಮ್ಮನ ವಿಷಯ ತಿಳ್ಕೋಬೇಕು ಅಂತ ಅನ್ಕೊಂಡಾಗೆಲ್ಲ ಪದೇ ಪದೇ ಇವ್ರು ಅಡ್ಡಿ ಆಗ್ತಾನೆ ಇರ್ತಾರಲ್ಲ. ಇಷ್ಟೆಲ್ಲ ನಾಟಕ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅಮ್ಮನ ವಿಷಯಕ್ಕೂ ಇವ್ರಿಗೂ ಏನೋ ಸಂಬಂಧ ಇರಬೇಕು. ನಿನ್ ಸರ್ವನಾಶ ಅಲ್ಲೇ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ ಕೊನೆ ಆಗುತ್ತೆ. ಹೌದು, ಯಾವುದೇ ರೀತಿಯಿಂದ ಯೋಚನೆ ಮಾಡಿದ್ರು ಇವ್ರ ನಡವಳಿಕೆ ವಿಚಿತ್ರ ಅನ್ನಿಸ್ತಿದೆ. ಇವ್ರಿಗೆ ಎಲ್ಲ ವಿಷಯನೂ ಗೊತ್ತಿರಬೇಕು. ಆ ವಿಷಯ ನಾನು ತಿಳ್ಕೋಬಾರ್ದು ಅಂತ ಹೀಗೆ ಮಾಡ್ತಿರ್ಬೋದು. ಬಾಮ ಶ್ರಾವಣಿ. ಶ್ರಾವಣಿ,